ಮಾಜಿ ಪ್ರಧಾನಿ ನೆಹರು ಅವರು 1964ರಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಕಲ್ಪನೆಯನ್ನ ಮಾಡಿದ್ರು. ಈಗ ಇದು ಯಾವ ರೀತಿ ಇದೆ ಗೊತ್ತಿಲ್ಲ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಡಿಜಿಟಲ್ ಇಂಡಿಯಾ, ಕೋಲೋ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಘೋಷಣೆಗಳಾಗಿವೆ. ಜಿಎಸ್ಟಿ ಘೋಷಣೆ ಮಾಡಿದ್ರು. ಆದರೆ ಘೋಷಣೆಗಳ ಪರಿಣಾಮ ಏನಾಗಿದೆ ಅಂತ ಹೇಳಿ, ಇವುಗಳ ಮೇಲೆ ಅಭಿವೃದ್ಧಿ ಏನಾಗಿದೆ ಅಂತ ಹೇಳಿ ಎಂದ್ರು. I'll just ask you, what has happened Make in India? ಕೇಳಿ ನೋಡಿ ಅವ್ರಿಗೆ ಮೇಕ್ ಇನ್ ಇಂಡಿಯಾ ಟೈಟ್ಲ್ ಕೊಟ್ಟರು. ಏನಾಯ್ತು ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಇವತ್ತು ಅನುಕೂಲ ಆಗಿದೆ ಅಂತ ಒಂದು ಮಾತು ಕೇಳಿ. ಬರೀ ವಾಟ್ಸಪ್ನಲ್ಲಿ ಟ್ವಿಟರ್ನಲ್ಲೇ ನೋಡ್ತೀವಿ ನಾವು ಮೇಕ್ ಇನ್ ಇಂಡಿಯಾ. ಇದೇ ಥರ ಸ್ಲೋಗನ್ಗಳು ಕೊಡ್ತಾರೆ. ಐ ಡೆಫಿನೆಟ್ಲಿ ವೆಲ್ಕಮ್ ಇಟ್. ಐ ಡೋಂಟ್ ನೋ ಹೌ ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಇದು ಆಲ್ರೆಡಿ ಮೊದಲೇ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲ್ಲ ಅವರು. ಇದು ಏನೋ ಹೊಸದಾಗಿ ಭಾಳ ವಿಭಿನ್ನವಾಗಿ ಮಾಡಿರ್ತಕ್ಕಂಥದ್ದು. ಈ ಥರ ಪಬ್ಲಿಸಿಟಿ ಚಾಲೂ ಮಾಡ್ತಾರೆ. ಲೆಟ್ ಅಸ್ ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ. ಬೇರೆ ಅವ್ರದವರು ಕಾಪಿ ಮಾಡಿದ್ದಾರೆ ಅಂತ ಕಾಪಿ ಮಾಡೋರು ಅಂತ ಹೇಳಿಲ್ಲ, ಈ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ. ಸರ್ಕಾರಗಳೆಲ್ಲ ಕಾಪಿನೇ ಮಾಡಬೇಕಾಗತ್ತೆ. ವಿ ಆರ್ ಆಲ್ ಇನ್ ಡೆಮೋಕ್ರೆಟಿಕ್ ಸಿಸ್ಟಮ್. ಡೆಮೋಕ್ರಸಿನಲ್ಲಿ ಯಾರೇ ಒಬ್ಬರು ದೇವರನ್ನು ನಡೆಸೋಕ್ಕಾಗಲ್ಲ. ನಾವು 3 ಟೈರ್ ಸಿಸ್ಟಮಲ್ಲಿ ಇದ್ದೀವಿ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಇದ್ದೀವಿ. ಸ್ಟೇಟ್ಗಳೇ ಬೇರೆ ರೀತಿ ನಡೀತವೆ, ಸೆಂಟ್ರಲ್ ಬೇರೆ ರೀತಿ ನಡೀತವೆ. ಯಾರೋ ಒಬ್ಬರು ಮೇಲೆ ಇದ್ದಾರೆ, ಅಲ್ಲಿದ್ದಾನೆ ಇಡೀ ದೇಶ ನಡೀತಕ್ಕಂಥದ್ದಲ್ಲ. ಎಲ್ಲರೂ ಸೇರಿದರೆ ಒಕ್ಕೂಟ ವ್ಯವಸ್ಥೆ ಅಂತಂದ್ರೇನು? ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಸೇರಿದರೆ ದೇಶ ನಡೀತಕ್ಕಂಥದ್ದು. ಅದು 11 ವರ್ಷದಿಂದ ಇದನ್ನೇ ನಡೆಸಲಿ. ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 4500ಕ್ಕೂ ಅಧಿಕ ಆಸ್ತಿ ವಕ್ಫ್ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಬಿಜೆಪಿಯವರಿಗೆ ಮನಸ್ಸಿಲ್ಲ. ಯುಟಿ ಖಾದರ್ ಸಭಾಪತಿಗಳಾದ ಬಳಿಕ ಅತಿ ಹೆಚ್ಚು ಚರ್ಚೆ ಮಾಡೋಕೆ ಬಿಜೆಪಿಯವರಿಗೆ ನೀಡಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ.